ಜನರ ದಿಕ್ಕು ತಪ್ಪಿಸುವಂತಹ ಭಾಷಣ ಉಗ್ರಪ್ಪ ಮಾಡಬಾರದು. ಕೆ ವಿರೂಪಾಕ್ಷಪ್ಪ. ವಾಲ್ಮೀಕಿ ಸಮುದಾಯದವರ ಸಮಾವೇಶ ಕಾರ್ಯಕ್ರಮದಲ್ಲಿ ಕುರುಬ ಸಮುದಾಯದವರ ಹೆಸರು ಪ್ರಸ್ತಾಪಿಸಿ ಮಾಜಿ ಸಂಸದ ಉಗ್ರಪ್ಪನವರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದು ಸರಿಯಲ್ಲ. ಒಂದು ತರ ನೋಡಿದ್ರೆ ರಾಜಕೀಯ ಚಟಕ್ಕೆ ಹಾಗೂ ಜನರ ಚಪ್ಪಾಳಿಗಾಗಿ ಮಾತನಾಡುತ್ತಿದ್ದಾರೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷ ಟೀಕಿಸಿದ್ದಾರೆ. ಸಿಂಧನೂರಿನ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕುರುಬ ಸಮುದಾಯದವರನ್ನ ಎಸ್ಟಿಗೆ ಸೇರಿಸಲು ವಿಷಯದ ಬಗ್ಗೆ ಉಗ್ರಪ್ಪನವರು ಮಾತನಾಡಿ ನಮ್ಮ ಸಮುದಾಯದ ತಟ್ಟೆಯ ಅನ್ನವನ್ನ ಕಸಿದುಕೊಳ್ಳುವ ಕೆಲಸ ಕುರುಬ ಸಮುದಾಯ ಮಾಡಬಾರದು ಎಂದು ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ನಾವು ಯಾರ ತಟ್ಟೆಯ ಅನ್ನವನ್ನ ಕಸಿದುಕೊಳ್ಳುವುದಿಲ್ಲ ಎಂದು ಹೇಳುವುದು ಎಷ್ಟು ಸರಿ? ವಾಲ್ಮೀಕಿ ಸಮುದಾಯದ ಓಲೈಕೆ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿಗಳು ಎಂದರು. ಮಾಜಿ ಸಂಸದ ಉಗ್ರಪ್ಪನವರು ಹಿರಿಯರು ಇದ್ದಾರೆ, ನ್ಯಾಯವಾದಿಗಳು ಇದ್ದಾರೆ, ಸರಿಯಾಗಿ ಅರ್ಥ ಆಗುವ ರೀತಿಯಲ್ಲಿ ಮಾತನಾಡಬೇಕಿತ್ತು. ಸಮುದಾಯದವರ ಚಪ್ಪಾಳೆಗಾಗಿ ಮಾತನಾಡುವ ಕೆಲಸ ಮಾಡಿದ್ದಾರೆ. ಕಾನೂನು ಪ್ರಕಾರ ಯಾವ ಸಮುದಾಯಕ್ಕೆ ಮೀಸಲಾತಿ ದೊರಕುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಪ್ರಜಾಪವನ್ ಟಿವಿ, ಸಿಂಧನೂರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, NKS TV 4, ಸಿಂಧನೂರು. ಅದನ್ನು ಮುಖ್ಯಮಂತ್ರಿ ನಾನು ಕುರುಬರ ಪರವಾಗಿಲ್ಲ, ನಾನು ಯಾವ ಹೋರಾಟದಲ್ಲಿ ಇಲ್ಲ, ನಾನು ಶಿಫಾರಸಿನಾಗೂ ಇಲ್ಲ. ಹೋರಾಟ ಈಶ್ವರಪ್ಪ ಮಾಡಿದ, ಶಿಫಾರಸು ಬಸವರಾಜ ಬೊಮ್ಮಾಯಿ ಮಾಡಿದ, ನಮ್ಮದೇನೂ ಇಲ್ಲಪ್ಪ ಇದ್ರಾಗ ಅನ್ನುವ ದಯಾಲಯ ಸ್ಥಿತಿ ಸಿದ್ದರಾಮಯ್ಯನವ್ರದ್ದು ಆಗಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ಇಂಥ ಹೀನಾಯ ಸ್ಥಿತಿ ವ್ಯಕ್ತಪಡಿಸುವಂಥದ್ದಾಗಲಿ, ಒಂದು ಸಮಾಜದ ಸಮಸ್ಯೆ, ಯಾವುದೇ ಸಮಸ್ಯೆ ಇಲ್ಲ, ಈ ರೀತಿ ವಾದ ವಿವಾದದ ಮಾಡೋದ್ರ ಮೂಲಕ ಅಪಾಯಕ್ಕೀಡು ಮಾಡುವಂಥದ್ದು ಆಗಬಾರ್ದಾಗಿತ್ತು ಅನ್ನುವಂಥದ್ದು ನನ್ನ ಗೊತ್ತಿದ್ದೂ ಕೂಡ ಸಿದ್ದರಾಮಯ್ಯನ ಪ್ರಶ್ನೆ ಮಾಡುವಂಥ ವಿಚಾರ ಇದೆಯಲ್ಲ, ಇದೊಂದು ರಾಜಕೀಯ ನಾಟಕೀಯ ವಿಚಾರ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತು ಸಿದ್ದರಾಮಯ್ಯಗೂ ಗೊತ್ತಿದ್ದು ಕೂಡ ಸಿದ್ದರಾಮಯ್ಯನ ಹೇಳಿಕೆ ಸಮಂಜಸ ಹೇಳಿಕೆ ಉತ್ತರ ಆಗಿದ್ದರೂ ಕೂಡ ಅಲ್ಲಿ ಒಂದು ಭಾಳ ನೋವಿನ ಸಂಗತಿ ಏನು ಅಂತಂದರೆ, ಉಗ್ರಪ್ಪ ST ಜನರೇ, ನಾನಲ್ಲಪ್ಪ, ನಾನು ST ಶಿಫಾರಸು ಮಾಡಿರೋದು, ಹೋರಾಟ ಮಾಡಿರೋದು ಅನ್ನುವಂಥ ಅದೇನು ಕ್ಷಮೆ ಕೇಳೋ ರೀತಿ ಇದೆ. ಅದಕ್ಕೇನಂತ ಯಾವ ಭಾಷೆ ಅಂತ ಅಂದರೆ ರಿಕ್ವೆಸ್ಟ್ ರೀತಿಯಲ್ಲಿ ನಾನಲ್ಲಪ್ಪ ಹೋರಾಟ ಮಾಡಿರೋದು, ನಾನಲ್ಲಪ್ಪ ಶಿಫಾರಸು ಮಾಡಿರೋದು, ದಯನೀಯ ಪರಿಸ್ಥಿತಿ. ಈ ದಯನೀಯ ಪರಿಸ್ಥಿತಿಯ ಹೇಳಿಕೆ ಮುಖ್ಯಮಂತ್ರಿಗಳಿಂದ ಬಂದಿರತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ನೋವಿನ ಸಂಗತಿ. ರಾಜ್ಯ ಸರ್ಕಾರದ ಕೈಯಲ್ಲಿ ST ಶಿಫಾರಸು ಇಲ್ಲ ಅನ್ನೋದು ಮುಖ್ಯಮಂತ್ರಿಗೂ ಗೊತ್ತು, ಉಗ್ರಪ್ಪನಿಗೂ ಗೊತ್ತು. ಅಲ್ಲಿ ಉಗ್ರಪ್ಪ ನಾನು ಒಬ್ಬ ಸಮಾಜದ ಪರವಾಗಿ ಸಮಾಜದ ಉಗ್ರಪ್ಪ ಮುಖ್ಯಮಂತ್ರಿಗಳು ಮತ್ತು ಉಗ್ರಪ್ಪ ಮಾಜಿ MP, ಮಾಜಿ MLC, ಇವರು ಈವರ ಹೇಳಿಕೆಗಳು, ವಾದಗಳು ಕುರುಬರನ್ನು STಗೆ ಸೇರಿಸುವ ವಿಚಾರ ಕುರಿತು ನಡೆದಿರ್ತಕ್ಕಂಥದ್ದು ಒಂದು ರಾಜಕೀಯ ನಾಟಕೀಯ ಬೆಳವಣಿಗೆ ಇರತಕ್ಕಂಥದ್ದು ನಮಗೆ. ಕುರುಬರನ್ನು STಗೆ ಸೇರಿಸಬೇಕು ಅನ್ನುವಂಥ ವಿಚಾರ ಬಹಿರಂಗವಾಗಿ ಈ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಲೋಕಸಭಾ ಸದಸ್ಯ ಚರ್ಚೆ ಮಾಡುವಂಥ ವಿಷಯ ಆಗಬಾರ್ದಾಗಿತ್ತು ಅನ್ನುವಂಥದ್ದು ನನಗೆ ಒಂದು ಅಪಹಾಸ್ಯ
ಕುರುಬರನ್ನು ಎಸ್ ಟಿಗೆ ಸೇರಿಸುವಂಥ ವಿಚಾರವನ್ನು ಒಂದು ಅಪಹಾಸ್ಯದ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ರೇನು ಇವರು ಇರುವರು ಅಂಥೇಳಿ ನನ್ನ ಒಂದು ನೋವು ಅನ್ನುವಂಥದ್ದು. ಯಾಕೆ ಅಂತಂದರೆ ಎಸ್ ಟಿಯನ್ನಾಗಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಅದು ಮುಖ್ಯಮಂತ್ರಿಗೆ ಗೊತ್ತಿಲ್ಲ ಅಂತಲೂ ಅಲ್ಲ, ಉಗ್ರಪ್ಪಗೂ ಗೊತ್ತಿಲ್ಲ ಅಂತಲೂ ಕೂಡ. ಉಗ್ರಪ್ಪ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಕುರುಬರನ್ನು ಎಸ್ ಟಿಗೆ ಸೇರಿಸುವಂಥದ್ದು ಆಗಬಾರ್ದು, ನಮ್ಮ ಶೇರ್ ಹಚ್ಕೊಳ್ಬಾರ್ದು, ಸಿದ್ದರಾಮಯ್ಯನವರೇ ನೀವು ಅನ್ನುವಂಥ ಪ್ರಶ್ನೆ ಮಾಡುವಂಥ ವಿಚಾರ ಇದೆಯಲ್ಲ,